ಇನ್ನು ಬಿಜೆಪಿಯ ಆರೋಪ ರಾಜ್ಯಾದ್ಯಂತ ಕೇಳಿ ಬಂದಂತಹ ಆಕ್ರೋಶಕ್ಕೆ ಬೆಚ್ಚಿ ಬಿದ್ದಂತಹ ಸರ್ಕಾರ ಜಾತಿ ಸಮೀಕ್ಷೆ ವಿಚಾರದಲ್ಲಿ ಮೆತ್ತಗಾಗಿದೆ. 33 ಜಾತಿಗಳನ್ನ ಕಾಲಂಗಳನ್ನ ಡ್ರಾಪ್ ಡೌನ್ ನಿಂದ ಕೈ ಬಿಡಲಾಗಿದೆ. ಆದರೂ ಬಿಜೆಪಿಯ ಕಣ್ಣಲ್ಲಿ ಅನುಮಾನ ಸಂಶಯ ಗೋಚರಿಸ್ತಾ ಇದೆ. ಜಾತಿ ಗಣತಿಗೆ ಆಕ್ಷೇಪ ಮುಂದುವರೆದಿದೆ. ಅತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಖುದ್ದು ಸರ್ಕಾರಕ್ಕೆ ಬೆಂಬಲವನ್ನ ನೀಡಿದ್ದು ಬಿಜೆಪಿಯ ಆರೋಪಗಳಿಗೆ ತೀಕ್ಷ್ಣ ತಿರುಗೇಟನ್ನ ನೀಡಿದ್ದಾರೆ. ಗಲೀಜಿನ ರಾಜಕೀಯವನ್ನು ಮಾಡುವಂತ ಈ ಪ್ರಯತ್ನವನ್ನು ಮಾಡ್ತಿರೋದನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ. ಅಕ್ಕ ಇದ್ದರೆ ಭಾವ, ರೊಕ್ಕ ಇದ್ದರೆ ಸಂತೆಯಂತೆ. ಹಾಗೆ ಸರ್ಕಾರ ದುಡ್ಡು ದುಗ್ಗಾಣಿ ಸುರಿದಿದ್ದು. ಸಿದ್ದು ಕಾಲದ 3ನೇ ಆಯೋಗ ಇದು. ಮೊದಲೆರಡು ಸರ್ವೆಗೆ ಡಸ್ಟ್ಬಿನ್ನ ಆಶ್ರಯ ಸಿಕ್ಕಿದೆ. ನಾಳೆ ಸಮೀಕ್ಷೆ ಆರಂಭವಾಗ್ತಾ ಇದ್ರೂ ರಾಜಕೀಯ ರಣರಂಗದಲ್ಲಿ ಮಾತಿನ ಕತ್ತಿಗೆ ವಿರಾಮ ಸಿಕ್ಕಿಲ್ಲ. ಹಿಂದೂ ಜಾತಿಗಳಿಗೆ ಕ್ರೈಸ್ತ ಲೇಬಲ್ ಅಂಟಿಸುವ ಸಂಚು. ಜಾತಿ ಜನಗಣತಿ ಕಿಚ್ಚು, ಸರ್ಕಾರದ ವಿರುದ್ಧ ಕಮಲ ಕೆಂಡ. ಸಮೀಕ್ಷೆ ಜಾತಿಗಿಂತ ಧರ್ಮಯುದ್ಧಕ್ಕೆ ನಾಂದಿ ಹಾಡಿದೆ. ಮತಾಂತರ ವಿರೋಧಿ ಕಾನೂನನ್ನ ದುರ್ಬಲಗೊಳಿಸುವ ಯತ್ನ ಅಂತ ಬಿಜೆಪಿ ಕರೆದಿದೆ. ಮತಾಂತರ ಕ್ರಿಶ್ಚಿಯನರಿಗೆ ಮೀಸಲಾತಿ ವಿಸ್ತರಿಸಲು ಕಾಂಗ್ರೆಸ್ ಸರ್ಕಾರದ ಪಿತೂರಿ ಎಂಬ ಹಣೆಪಟ್ಟಿ ಕೊಟ್ಟಿದೆ. ಜನರು ತಮ್ಮ ಜಾತಿಯ ಗುರುತನ್ನ ಕಳೆದುಕೊಳ್ಳುವ ಭಯವಿಲ್ಲದೆ ಮತಾಂತರಕ್ಕೆ ಕುಮ್ಮಕ್ಕು ನೀಡಲಿದೆ. ಹಿಂದೂ ಜಾತಿಗಳಿಗೆ ಕ್ರಿಶ್ಚಿಯನ್ ಲೇಬಲ್ ಅಂಟಿಸುವ ಸಂಚಿನ ಭಾಗ ಅಂತ ಕರೆದಿದೆ. ಆರ್ ಅಶೋಕ್ ಯಾವನೋ ಪಾಕಿಸ್ತಾನ ಅಂತಾನೆ ಬರೀತೀರಾ? ಸಾಮಾಜಿಕ ಸಮೀಕ್ಷೆ ಅಂದ್ರೆ ಜಾತಿ ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಸೋನಿಯಾ ರಾಹುಲ್ ಡೈರೆಕ್ಷನ್ ನಿಂದ ಹಿಂದೂ ಧರ್ಮ ಒಡೆಯಲಾಗ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಇದೇ ಆರೋಪವನ್ನ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಜೋಶಿ ಮಾಡ್ತಿದ್ದಾರೆ. ಓಲೈಕೆ ಮಾಡೋದಕ್ಕೋಸ್ಕರ ಸೋನಿಯಾ ಗಾಂಧಿ ಅವರು ಕ್ರಿಶ್ಚಿಯನ್ ಅವರು, ಅವ್ರನ್ನ ಓಲೈಕೆ ಮಾಡಿದ್ರೆ ನನ್ನ ಸ್ಥಾನ ಉಳಿತೈತೆ ಅಂತೇಳಿ ಇವತ್ತು ಇಡೀ ಹಿಂದೂ ಧರ್ಮಕ್ಕೆ ಈ ಕ್ರಿಶ್ಚಿಯನ್ನ ಕಳಂಕವನ್ನ ಅಂಟಿಸ್ತಾ ಇದ್ದಾರೆ. ಅಂದ್ರೆ ಹಿಂದೂ ಸಮಾಜವನ್ನ ಒಡಿಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಷಡ್ಯಂತ್ರವನ್ನ ನಡೆಸ್ತಾ ಇದೆ. ಅದು ಶ್ರೀಮತಿ ಸೋನಿಯಾ ಗಾಂಧಿಯವರು ಮತ್ತು ಅವರ ನಕಲಿ ಗಾಂಧಿ ಕುಟುಂಬದವರ ಒಂದು ಪ್ರೇರಣೆಯಿಂದ, ಅವರ ಸೂಚನೆಯಿಂದ ಈ ರೀತಿ ಹಿಂದೂ ಸಮಾಜವನ್ನ ಒಡೆದು ಹಾಕಿ ನುಸುಳುಕೋರರೇನಿದ್ದಾರ ಅವರಿಗೆ ವೋಟಿಂಗ್ ರೈಟ್ ಕೊಟ್ಟು ದೇಶವನ್ನ ಒಂದು ರೀತಿಯಲ್ಲಿ ಅಶಕ್ತಗೊಳಿಸುವಂತಹ ಒಂದು ಷಡ್ಯಂತ್ರದಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಭಾಗಿಯಾಗಿದೆ. ಇನ್ನು ಶಿವಮೊಗ್ಗದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಜಾತಿ ಗಣತಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ ಅಂತ ಆಕ್ಷೇಪ ಎತ್ತಿದ್ರು. ಸಿದ್ದರಾಮಯ್ಯ ಸರ್ಕಾರದ ಕುತಂತ್ರ ಷಡ್ಯಂತ್ರಕ್ಕೆ ಬಲಿಯಾಗಬೇಡಿ, ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರ್ಸಿ ಅಂತ ಕೈ ಮುಗಿದ್ರು. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಜೋಶಿ ಮತ್ತು ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಎಲ್ಲ ಜಾತಿ ಎಲ್ಲ ವರ್ಗದ ಜನರಿಗೆ ನಾನು ಕೈ ಜೋಡಿಸಿ ವಿನಂತಿ ಮಾಡ್ತೇನೆ. ಇಂಥ ಏನು ಕುತಂತ್ರಕ್ಕೆ ಷಡ್ಯಂತ್ರಕ್ಕೆ ನಾವು ಬಲಿಯಾಗುವುದು ಬೇಡ. ಕೈ ಮುಗಿತೇನೆ. ನಮ್ಮ ಧರ್ಮದ ಕಾಲಂನಲ್ಲಿ ನಾವೆಲ್ಲರೂ ಸಹ ತಪ್ಪದೇನೆ ಹಿಂದೂ ಅಂತಾನೆ ನಾವೆಲ್ಲರೂ ಕೂಡ ಬರಿಬೇಕು. ಮನಸ್ಸಿನಲ್ಲೇ ದುರುದ್ದೇಶವನ್ನು ಇಟ್ಕೊಂಡು ಸಮೀಕ್ಷೆಯ ನೆಪದಲ್ಲಿ ಸಾಮಾಜಿಕ ಕ್ಷೋಭೆಯನ್ನು ಉಂಟು ಮಾಡೋದಕ್ಕೆ ಅವಕಾಶವನ್ನು ನಾವು ಕೊಡೋದಿಲ್ಲ. ಸರ್ಕಾರದ ಕೆಲವು ನಡೆ ಅನುಮಾನಾಸ್ಪದವಾಗಿದೆ. ಇದೆಲ್ಲ ಗಲೀಜು ರಾಜಕಾರಣಕ್ಕಾಗಿ ಅಂತ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಈ ಮಾತಿಗೆ ಡೆಲ್ಲಿಯಲ್ಲಿ ಮಾತನಾಡಿದ ಡಿಸಿಎಂ ಡಿಕೆಶಿ, ಅವರದ್ದು ರಾಜಕಾರಣ, ನಮ್ದು ಜನಕಲ್ಯಾಣ ಅಂತ ತಿರುಗೇಟು ಕೊಟ್ರು. ಇದರಲ್ಲಿ ಯಾರಿಗೂ ಸಂಶಯ ಬೇಡ, ಎಲ್ರಿಗೂ ನ್ಯಾಯ ಸಿಗಲಿದೆ ಎಂದ್ರು. ಗಲೀಜಿನ ರಾಜಕೀಯವನ್ನು ಮಾಡುವಂತ ಈ ಪ್ರಯತ್ನವನ್ನು ಮಾಡ್ತಿರೋದನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ. ಈ ತಕ್ಷಣ ಸಮಯಾವಕಾಶವನ್ನ ಮುಂದಾಕಿ ನೋಡಿ, ಯಾರಿಗೂ ಸಂಶಯ ಬೇಡ. ಈ ಜಾತಿ ಗಣತಿ ವಿಚಾರ ಅಲ್ಲ, ಇದು ಸಾಮಾಜಿಕ ನ್ಯಾಯ ವಿಚಾರ. ಶಿವತ್ನಾರಾಯಣ್ಗೆ ರಾಜಕಾರಣ ಬೇಕಷ್ಟೇ, ನಮ್ಗೆ ರಾಜಕಾರಣ ಬೇಡ. ನಮ್ಗೆ ಜನರ ಬದುಕು ಇಂಪಾರ್ಟೆಂಟ್.
ಮಧುಸೂದನ್ ನಾಯಕರ ಆಯೋಗಕ್ಕೆ ಸರ್ಕಾರ 420 ಕೋಟಿ ರೂಪಾಯಿ ಹಣ ಮೀಸಲಿಟ್ಟಿದೆ. ಹಳೆ ಸರ್ವೆ ಮುಸ್ಲಿಂ ಮೇಲೆ ಪ್ರೀತಿ ಆದರ ತೋರಿಸಿದ್ರೆ ಈ ಸಲ ಕ್ರಿಶ್ಚಿಯನ್ ಮೇಲೆ ವ್ಯಾಮೋಹಕ್ಕೆ ಬಿದ್ದಿದ್ದು ಮತಾಂತರ ಸಂಚಿನ ಅಪರೂಪದ ಮಣಭಾರ ಹೊತ್ತಿದೆ. ಬಿಜೆಪಿ ಇದನ್ನೇ ಅಸ್ತ್ರವಾಗಿ ಪ್ರಯೋಗಕ್ಕಿಳಿಸಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.